ಹಾಯ್ ಫ್ರೆಂಡ್ಸ್, ಲಾಂಗ್ ಗ್ಯಾಪ್ ಆದ್ಮೇಲೆ ಕ್ಲಾಸ್ ಮಾಡ್ತಿದ್ದೀನಿ. ನಮ್ಮ ಆರ್ಟ್ಸ್ ಕಾಮರ್ಸ್ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಹಾರ್ಡ್ ಅನ್ನೋ ಸಬ್ಜೆಕ್ಟ್ನ ಇವತ್ತು ಹೇಳ್ತಿದ್ದೀನಿ. ಅದು ಮೆಂಟಲ್ ಎಬಿಲಿಟಿ ಅಂತ. ಇದಕ್ಕೆ ಸೋರ್ಸು ಮತ್ತು ಪ್ರಾಕ್ಟೀಸ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಫಸ್ಟ್ ಪಾಯಿಂಟು ಕೋಚಿಂಗ್ ಹೋದವರು ಕೋಚಿಂಗ್ ಅಲ್ಲಿ ಹೇಳ್ತಾರೆ. ಆ ತರ ಚೆನ್ನಾಗ ನೋಟ್ಸ್ ಮಾಡ್ಕೊಂಡು, ಕೋಚಿಂಗ್ ಅಲ್ಲಿ ಹೇಳಿದ್ನೆಲ್ಲ ನೋಟ್ಸ್ ಚೆನ್ನಾಗಿ ಮಾಡ್ಕೊಂಡು ಅದನ್ನ ಆದ್ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ್ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಿದ್ಮೇಲೆ ಒಂದು ಆಥರ್ಸ್ ಬುಕ್ ಸಿಗುತ್ತೆ. ಆಥರ್ಸ್ ಬುಕ್ ನ ತಗೊಂಡು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ಕೋಚಿಂಗ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸಂಭವನೀಯತೆಗಳು ಅಂತ ಟಾಪಿಕ್ ಇದೆ ಅಂತ ತಿಳ್ಕೊಳ್ಳಿ. ಕೋಚಿಂಗ್ ಅಲ್ಲಿ ಒಂದು 10 ಟೈಪ್ 15 ಟೈಪ್ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಬಟ್ ಅದನ್ನೇ ಆಥರ್ಸ್ ಬುಕ್ ತಗೊಂಡ್ರೆ, ನೀವು ಮೆಂಟಲ್ ಎಬಿಲಿಟಿದು ಆಥರ್ಸ್ ಬುಕ್ ತಗೊಂಡ್ರೆ ಅದರಲ್ಲಿ ಒಂದು 30-40 ಎಷ್ಟೋ ಕ್ವಶನ್ಸ್ ಬಿಡಿಸಿರ್ತಾರೆ. ಸಪ್ರೇಟ್ ಎಕ್ಸಾಮ್, ಬೇರೆ ಎಕ್ಸಾಮ್ ಅಲ್ಲಿ ಆಗಿದ್ದು, ಮತ್ತೆ ಬೇರೆ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಸೊ ಕೋಚಿಂಗ್ ಕ್ಲಾಸ್ ಅಲ್ಲಿ ನಾವು ಕಲ್ತ ಮೇಲೆ ನೆಕ್ಸ್ಟ್ ಆಥರ್ಸ್ ಬುಕ್ ನ ತಗೊಂಡು ಪ್ರಾಕ್ಟೀಸ್ ಮಾಡಬೇಕು ಮೆಂಟಲ್ ಎಬಿಲಿಟಿ. ಹೇಗಂದ್ರೆ ಕೋಚಿಂಗ್ ನೋಟ್ಸ್ ಇರುತ್ತೆ. ಕೋಚಿಂಗ್ ನೋಟ್ಸ್ ನಂದು 2021ರಲ್ಲಿ ಕೋಚಿಂಗ್ ನೋಟ್ಸ್ ಮಾಡ್ಕೊಂಡಿದ್ದೆ. ಇವತ್ತಿಗೂ ಯಾವುದೇ ಎಕ್ಸಾಮ್ ನಾನು ಬರೆಯಕ್ ಹೋದ್ರು ಆ ನೋಟ್ಸ್ನೇ ರೆಫರ್ ಮಾಡ್ತೀನಿ. ಬಟ್ ಆ ನೋಟ್ಸ್ ಜೊತೆಗೆ ಅದನ್ನೇ ಹಾಗೆ ಇಟ್ಟಿಲ್ಲ ನಾನು. ಅದ್ರ ಜೊತೆಗೆ ಆಡ್ ಆನ್ ಮಾಡ್ಕೊಂತ ಹೋಗಿದ್ದೀನಿ ತುಂಬಾನೇ. ಅದರಲ್ಲಿ ಹೊಸ ಟೈಪ್ ಕ್ವಶನ್ಸ್ ಬರುವಂತವು, ಯಾವ ಸೆಂಟ್ರಲ್ ಎಕ್ಸಾಮ್ ಅಲ್ಲಿ ಕೇಳುವಂತ ಹೊಸ ಟೈಪ್ ಕ್ವಶನ್ಸ್ಗಳು, ಸ್ಟೇಟ್ ಎಕ್ಸಾಮ್ ಅಲ್ಲಿ ಕೇಳುವಂತ ಹೊಸ ಟೈಪ್ ಕ್ವಶನ್ಸ್ಗಳು, ಅದರಲ್ಲಿ ಆಡ್ ಮಾಡ್ತಾ ತುಂಬಾ ಚೆನ್ನಾಗಿ ಮಾಡಿಟ್ಟಿದ್ದೀನಿ ಆ ನೋಟ್ಸ್. ನಾನು ಮೆಂಟಲ್ ಎಬಿಲಿಟಿದು ನೋಟ್ಸ್ ಮಾಡ್ತಾರಾ ಸರ್ ಅಂತ ಕೇಳ್ಬೋದು. ಬಟ್ ಮಾಡ್ಲೇಬೇಕು, ಎಲ್ಲಾ ಟೈಪ್ ನೋಟ್ಸ್ ಮಾಡ್ಲೇಬೇಕು. ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈ ತರ ಹೊಸ ಪಾಯಿಂಟ್ ಬಂದ್ರು ಗೂಗಲ್ ಅಲ್ಲಿ ಸರ್ಚ್ ಮಾಡೋದಾಗ್ಲಿ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡೋದಾಗ್ಲಿ, ಹೊಸ ಟೈಪ್ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡೋದು. ಮೆಂಟಲ್ ಎಬಿಲಿಟಿಗೆ ಇನ್ನೊಂದು ಏನಂದ್ರೆ ರೆಗ್ಯುಲರ್ಲಿ ಪ್ರಾಕ್ಟೀಸ್ ಇರ್ಬೇಕು. ನಾನು ಇವತ್ತು ಬಿಡಿಸಿದ ಲೆಕ್ಕ 1 ವೀಕ್ ಬಿಟ್ಮೇಲೆ ನೆನಪು ಉಳಿಯಲ್ಲ. ಅದಕ್ಕೆ ಮೆಂಟಲ್ ಎಬಿಲಿಟಿ ಅನ್ನೋದು ಡೈಲಿ 1 ಅವರ್ಸ್ ಆದ್ರೂ ಕೊಡ್ಲೇಬೇಕು. ಈ ಕರೆಂಟ್ ಅಫೇರ್ಸ್ ಇದ್ದಂಗೆ, ಕರೆಂಟ್ ಅಫೇರ್ಸ್ಗೆ ಡೈಲಿ ಹೆಂಗ್ 1 ಅವರ್ ಕೊಡ್ತೀವಲ್ಲ, ಕರೆಂಟ್ ಅಫೇರ್ಸ್ ಇಂದ ಒಂದು 15 ಕ್ವಶನ್ ಬರ್ತಾವೆ ಅಂತ ಹೇಳ್ಕೊಳ್ಳಿ. ಮೆಂಟಲ್ ಎಬಿಲಿಟಿ ಇಂದಾನು ಒಂದು 15 ಕ್ವಶನ್ ಬಂದೇ ಬರ್ತಾವೆ. ಮಿನಿಮಮ್ ಇಲ್ಲ ಅರೌಂಡ್ 15 ಕ್ವಶನ್ ಅಂತೂ ಇದೇ ಇರುತ್ತೆ ಯಾವ್ದೇ ಎಕ್ಸಾಮ್ ತಗೊಂಡ್ರು. ಸೊ ಈಸಿ. ನಾವು GK GS ಸಬ್ಜೆಕ್ಟ್ ಅಲ್ಲಿ ಅವೆಲ್ಲ ಸಬ್ಜೆಕ್ಟ್ ಸಮುದ್ರ ಇದ್ದಂಗೆ. ಅವು ಎಲ್ಲಾದ್ರೂ ಕ್ವಶನ್ ಕೇಳಬೇಕು, ಎಷ್ಟೋದ್ರೂ ಕಮ್ಮಿನೇ. ಬಟ್ ಮೆಂಟಲ್ ಎಬಿಲಿಟಿನಿ ನಾವು ಹಳೆ ಕ್ವಶನ್ ಪೇಪರ್ ನೋಡಿದ್ರೆ ಇಂತಿಷ್ಟೇ ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡಿರ್ತಾನೆ, ಇಲ್ಲ ಇಂತಿಷ್ಟೇ ಕ್ವಶನ್ ಈ ಟೈಪೇ ಬರ್ತಾವೆ ಅಂತ ಪ್ರಿಡಿಕ್ಟ್ ಮಾಡ್ಬೋದು ನಾವು ಹಳೆ ಕ್ವಶನ್ಸ್ ನೋಡಿದ್ರೆ. ಅದಕ್ಕಾಗಿ 15 ಮಾರ್ಕ್ಸ್ ತುಂಬಾನೇ ಈಸಿಯಾಗಿ ಪಡ್ಕೋಬಹುದು ನಾವು. 15ರಲ್ಲಿ ಒಂದು 12ರಿಂದ 13 ಮಾಡಿದ್ರೆ ಒಳ್ಳೆ ಸ್ಕೋರು. ಕೆಲವೊಬ್ರು ಅಂತೂ 15 ಮಾಡ್ತಾರೆ, 14 ಮಾಡ್ತಾರೆ. ಅದಕ್ಕೆ ನಾವು 13 ಟಾರ್ಗೆಟ್ ಇಟ್ಕೊಂಡು ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡ್ಬೇಕು. 13ಗಿಂತ ಜಾಸ್ತಿನೇ ಮಾಡ್ಬೇಕು. ನಾವು ರೇಸ್ ಅಲ್ಲಿ ಯಾವಾಗ ಮುಂದೆ ಇರ್ತೀವಿ ಅಂದ್ರೆ, ಒಂದು ಕರೆಂಟ್ ಅಫೇರ್ಸ್ ಚೆನ್ನಾಗಿ ಬಿಡಿಸಿರ್ಬೇಕು, ಕರೆಂಟ್ ಅಫೇರ್ಸ್ ಚೆನ್ನಾಗಿ ಮಾಡಿರ್ಬೇಕು. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ. 2 GK GS ಅಲ್ಲಿ ನಾವು ಮಾರ್ಕ್ಸ್ ಕಿತ್ಬಹುದು. ಉಳಿದಿದ್ದೆಲ್ಲ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್, ರಿಮೈನಿಂಗ್ ಸಬ್ಜೆಕ್ಟ್ಸ್ ಎಲ್ಲ ನಾವು ಎಷ್ಟು ಓದಿದ್ರು ಅದು ಸಮುದ್ರ ಇದ್ದಂಗೆ, ತಿಳಿದಿರೋದೇ ಇದೆ ನಿಮ್ಗೂ. ಅದರಲ್ಲಿ ಯಾವ್ದಾದ್ರು ಕ್ವಶನ್ ಕೇಳ್ಬೇಕು. ಬಟ್ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಅನ್ನೋದೈತಲ್ಲ, ಒಂದು 30 ಮಾರ್ಕ್ಸ್ ಮಿನಿಮಮ್ ಅಂತೂ ಅರೌಂಡ್ 30 ಮಾರ್ಕ್ಸ್ ಇರುತ್ತೆ. ಅದಕ್ಕಾಗಿ ಮೆಂಟಲ್ ಎಬಿಲಿಟಿನ ಈ ತರ ಪ್ರಾಕ್ಟೀಸ್ ಮಾಡಿ. ಹೇಳಿದ್ನಲ್ಲ, ಸಮರೈಸ್ ಮಾಡ್ಬಿಡ್ತೀನಿ. ಕೋಚಿಂಗ್ ಹೋಗಿದ್ದ ಕೋಚಿಂಗ್ ನೋಟ್ಸು ಪ್ಲಸ್ ಅದ್ರ ಜೊತೆಗೆ ನಾವು ಹಳೆ ಕ್ವಶನ್ ಪೇಪರ್ ಬಿಡಿಸಿದಾಗ ಅದರಲ್ಲಿ ಬಂದಿರೋ ಕ್ವಶನ್ಸ್ ನ ಆಡ್ ಆನ್ ಮಾಡ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತೆ ಆ ಟಾಪಿಕ್ ಬಗ್ಗೆ ಎಕ್ಸ್ಟ್ರಾ ಯೂಟ್ಯೂಬ್ ಅಲ್ಲಿ ಸರ್ಚ್ ಆಗ್ಲಿ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಮಾಡ್ಬೇಕು. ನೆಕ್ಸ್ಟ್ ಆಥರ್ಸ್ ಬುಕ್ ದೊಂದಿಗೆ ಹೊಸ ಕ್ವಶನ್ ಬಂದಿದ್ದು ನಾವು ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಮತ್ತೆ ಇದಕ್ಕೆ ಪೆನಾಶಯ ಏನಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡೋದು. ಇದಕ್ಕೆ ಅಡ್ಡದಾರಿ ಏನಿಲ್ಲ, ಶಾರ್ಟ್ ರೂಟ್ ಏನಿಲ್ಲ. ಡೈಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಇಂಪ್ರೂವೈಸ್ ಆಗ್ತೀರಾ ನೀವು. ಮತ್ತೆ ಇನ್ನೊಂದು, ನಮ್ಮ ಸ್ಟೇಟ್ ಅಲ್ಲಿ KPSC KA KSP KSP 3 ಡಿಪಾರ್ಟ್ಮೆಂಟ್ ಇದಾವಲ್ಲ, ಎಕ್ಸಾಮಿನೇಷನ್ ಅಥಾರಿಟೀಸ್. 3 ಮೆಂಟಲ್ ಎಬಿಲಿಟಿ ಕೇಳೋ ಪ್ಯಾಟರ್ನೇ ಬೇರೆ. ಇದ್ರಲ್ಲಿ ಬೇರೆ ಟೈಪ್ ಕೇಳ್ತಾನೆ, ಇದ್ರಲ್ಲಿ ಬೇರೆ ಟೈಪ್ ಕೇಳ್ತಾನೆ. ಅದಕ್ಕೆ ನಾವ್ ಯಾವ ಎಕ್ಸಾಮ್ ಬರೀತೀವಲ್ಲ, ಈಗ ಪೊಲೀಸ್ ಬರೀತಿದ್ದೀನಲ್ಲ, ಮೆಂಟಲ್ ಎಬಿಲಿಟಿ ಹಳೆ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ಬೇಕು. ನಾವು ಹಳೆ ಕ್ವಶನ್ ಪೇಪರ್ ನ ಬಿಡಿಸುವಾಗ ಬರೀ GK GS ಮಾತ್ರ ಸಾಲ್ವ್ ಮಾಡ್ತಿರ್ತೀವಿ. ಬಟ್ ಮೆಂಟಲ್ ಎಬಿಲಿಟಿನೂ ಅದ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು. ಮೆಂಟಲ್ ಎಬಿಲಿಟಿ ತುಂಬಾ ಕೈ ಹಿಡಿಯುತ್ತೆ ನಮ್ದು ಮೆಂಟಲ್ ಎಬಿಲಿಟಿನ ಪ್ರಾಕ್ಟೀಸ್ ಮಾಡಿದ್ರೆ. ಕೆಲವೊಬ್ರು 1 ಮಾರ್ಕ್ಸ್ 2 ಮಾರ್ಕ್ಸ್ ಇಂದ ಹೋದವ್ರು ಕೇಳಿ,
ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡಿದ್ರೆ ನಂದು ಆಗ್ತಿತ್ತು ಈ ಸಲ 1 ಮಾರ್ಕ್ಸ್ ಇಂದ 2 ಮಾರ್ಕ್ಸ್ ಇಂದ ಅದೇ ಒಂದು ಕ್ವಶನ್ ಇಂದ ಹೋಯ್ತು ನಂದು ಅಂತ ಬೇಜಾರಾಗಿರ್ತಾರೆ. ಸೊ ಅದಕ್ಕೆ ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ನ ತುಂಬಾ ವೇಟೇಜ್ ಆಗಿ ಕೊಡ್ಬೇಕು ನಾವು ಸೆಕೆಂಡ್ ಪೇಪರ್ ಅಲ್ಲಿ PSI ಗೆ. ಸೊ ಬಿಡಿಸುವಾಗ ಈಗ KSP ಡಿಪಾರ್ಟ್ಮೆಂಟ್ ಹಳೆ ಕ್ವಶನ್ ಪೇಪರ್ ಇರ್ತಾವಲ್ಲ, ಅದ್ರಲ್ಲಿ ನಾವು ಪೊಲೀಸ್ ಎಕ್ಸಾಮ್ ಬರ್ತೀವಿ ಅಂದ್ರೆ ಅದರಲ್ಲಿ ಹಳೆ ಕ್ವಶನ್ಸ್ ನ ಮೆಂಟಲ್ ಎಬಿಲಿಟಿ ಬಿಡಿಸ್ಬೇಕು. ಒಂದ್ ಪ್ಯಾಟರ್ನ್ ಗೊತ್ತಾಗತ್ತೆ, ಓ ಈ ಟಾಪಿಕ್ ಅಲ್ಲಿ ಇಷ್ಟು ಕೇಳ್ತಿದ್ದಾನೆ, ಈ ಟಾಪಿಕ್ ಅಲ್ಲಿ ಮುಂದೆ ಹಿಂಗ್ ಕೇಳ್ಬೋದು ಅನ್ನೋ ಪ್ರಿಡಿಕ್ಟ್ ಮಾಡ್ಬೋದು. ಸಿಮಿಲರ್ಲಿ KSP ದಲ್ಲಿ ಅದೇ ಪ್ಯಾಟರ್ನ್ ಅಲ್ಲಿ ಕೇಳ್ತಾನೆ, ಅವ್ರು ಡಾಟಾ ಚೇಂಜ್ ಮಾಡ್ತಾನೆ ಬಟ್ ಸೇಮ್ ಪ್ಯಾಟರ್ನ್ ಅಲ್ಲಿ ಕೇಳ್ತಾನೆ. KA ಅದೇ KA ಅಂತೂ ಹಳೆ ಕ್ವಶನ್ ಪೇಪರ್ ಎಷ್ಟು ಬಿಡಿಸ್ತಿರಲ್ಲ, ಮೆಂಟಲ್ ಎಬಿಲಿಟಿ ಆಗಲಿ GS ಆಗ್ಲಿ, ಅಷ್ಟು ನೀವು ಸ್ಕೋರ್ ಜಾಸ್ತಿ ಕಿತ್ತತ್ತೆ KA ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ಪೆಷಲಿ. ಅದಕ್ಕೆ ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡುವಾಗ ಹಳೆ ಕ್ವಶನ್ಸ್ ತುಂಬಾ ಪ್ರಾಕ್ಟೀಸ್ ಮಾಡಿ ನೀವು. ಇದು ಮೆಂಟಲ್ ಎಬಿಲಿಟಿ ಸ್ಟ್ರಾಟಜಿ ಆಯ್ತು. ಇಷ್ಟ ಆಯ್ತಲ್ಲ? ಫೈನ್. ಮತ್ತೇನಾದ್ರೂ ಇದ್ರೆ ನಂಗೆ ಕಾಮೆಂಟ್ ಅಲ್ಲಿ ಹಾಕಿರಿ, ನಾನು ವಿಡಿಯೋ ಮಾಡ್ತೀನಿ ಮೆಂಟಲ್ ಎಬಿಲಿಟಿ ಬಗ್ಗೆ. ನಮಸ್ಕಾರ, ಥ್ಯಾಂಕ್ ಯು.